ಎಲ್ರೂ ನಮಸ್ಕಾರ. ನಾನು ಧಾರವಾಡದಿಂದ ಅನಿಲ್ ಕಾಂಬ್ಳೆ ಅಂತ. ನಾವು ಧಾರವಾಡದಿಂದ ಕೈಲಿಂದ ರೊಕ್ಕ ಹಾಕೊಂಡು ಸುಮಾರು 50ಕ್ಕಿಂತ ಹೆಚ್ಚು ಜನರು ಬಂದಿದ್ದೀವಿ. ನೀವು ಇಲ್ಲೇ ಇದ್ದು ಬರಲಿಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ಆಘಾತಕಾರಿ ಮತ್ತೊಂದಿಲ್ಲ. ಯಾಕಂದ್ರೆ ಈಗ ನಾವು ಇಡೀ ಆನೆನೇ ನುಂಗಿದ್ದೀವಿ ಹೋರಾಟ ಮಾಡಿ ಮಾಡಿ ಮಾಡಿ. KPSM ಆನೆನ ಯಾವ ಲೆವೆಲ್ ನಾವು ಕುಗ್ಗಿಸಿದೀವಿ ಅಂದ್ರೆ ಇನ್ನು ಬಾಲ ಅಷ್ಟೇ ಉಳಿದಿದೆ ಅದರಲ್ಲಿ. ಇನ್ನು ಬಾಲಕ್ಕೆ ಸೆನೆತನ ಮಾಡಿ ನಾವು ವಿಚಾರ ಮಾಡಿ ಕುಂತ್ರೆ ಅದೇ ಆನೆ ಮಾತ್ರ ದೊಡ್ಡದಾಗಿಬಿಡುತ್ತೆ. ಸ್ವತಃ ಹೈಕೋರ್ಟ್ ಚೀತು ಅಂತ KPSC ಉಗಿತಾ ಇದೆ. ಅವರೇ ಹೇಳ್ತಾ ಇದಾರೆ ಪುಣ್ಯಕ್ಕೆ ಒಂದು 50% ಮಾಡಪ್ಪ ನಿಯತ್ಲೆ ಬಡ ಮಕ್ಕಳು ಜಾಬ್ ಹಿಡಿಬೇಕೋ ಬೇಡ ಅಂತ ಕೇಳ್ತಾ ಇದಾರೆ. ನೀವು ಲೈಬ್ರರಿಲೇ ಓದ್ಬಿಟ್ರೆ 100ಕ್ಕೆ 100 ಎಲ್ಲ ದುಡ್ಡಿದವ್ರು ಆಗ್ತದೆ. ಎಷ್ಟು ದಿನ ಓದ್ತೀರಿ ನೀವು ಲೈಬ್ರರಿ ಓದಿ ನೀವು ಎಷ್ಟು ದಿನ ಇಡೀ ಲೈಬ್ರರಿ ನಿಮ್ಗೆ ಬ್ಯಾಸತ್ತು ಹೋಗುತ್ತೆ. ನೀವು ಮನೆಗೆ ಏನು ಆನ್ಸರ್ ಮಾಡ್ತೀರಿ, ಮವ್ವಪ್ಪಗೆ ಏನು ಆನ್ಸರ್ ಮಾಡ್ತೀರಿ, ಮನೆಗೆ ನೀವು ಊರಲ್ಲಿ ಏನಂತ ನೋಡಿ ತಲೆ ಎತ್ತಿ ಮಾತಾಡ್ತೀರ. ಹೋಗೋರು ಹೇಳ್ತಾರೆ ಹೆಂಗೆ ಗೊತ್ತಾ, ಇವನು ಓದಕ್ಕಾಗಿಲ್ಲ ಅದಕ್ಕೆ ಏನಾರು ನೆಪ ಹೇಳ್ತಾ ಬಂದಿದ್ದಾನೆ, ಹುಡುಗಿ ಹಿಡ್ಕೊಂಡು ಕೈಕೆ ಹಿಡ್ಕೊಂಡು ತಿರುಗಾಡ ಲಾಸ್ ತಿರುಗಾಡಿ ನನ್ನ ಮಗ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ ಯುವಕರೇ, ಇದು ಎಲ್ಲ ಕಾಲ ಕೂಡಿ ಬಂದಿದೆ. ಇದು ಹಂಚುವ ಕಾಲ ಅಲ್ಲ, ಇದು ಅನ್ಯಾಯವನ್ನು ಎದುರಿಸಿ ನಿಲ್ಲುವ ಕಾಲ. ಯಾಕೆ ಶಂಡರ್ ಅಂತ ಬದುಕ್ತಾ ಇದ್ದೀರಿ? ಬನ್ನಿ, ಈ 4 ದಿನ ಬದುಕಿದ ಹುಲಿ ಅಂತ ಬದುಕೋಣ. ಬರೀ ಇತಿಹಾಸದಲ್ಲಿ ಛತ್ರಪತಿ ಶಿವಾಜಿ, ಅಂಬೇಡ್ಕರ್, ಗಾಂಧೀಜಿ ಓದಿದ್ರಲ್ಲ, ನಿಜ ಜೀವನದಲ್ಲಿ ಬೆಳೆಸ್ಕೋಬೇಕು. ಅದು ಗಣಸುತನ. ನೀವು ರಿಯಲ್ ಹೀರೋಗಳನ್ನು ಕೇಕೆ ಬಿಡೋದಲ್ಲ. ನಮ್ಮ ಲೈಫದಲ್ಲಿ ನಾವೇ ಹೀರೋ ಆಗಬೇಕು. ಎಲ್ಲರೂ ಅರ್ಥ ಮಾಡಿಕೊಳ್ಳಿ. ನಿಮಗೆ ನಿಜವಾಗಿ ನಿಮ್ಗೆ ಗಂಡಸ್ತನ ಇದ್ರೆ, ಏನಾದ್ರೂ KPSC ಬಗ್ಗೆ ನಿಮಗೆ ಸಿಟ್ಟು ಆಕ್ರೋಶ ಕನ್ನಡಿಗರಾಗಿದ್ರೆ, ನಿಜವಾದ ನಾವು ಕನ್ನಡಿಗರಾಗಿದ್ರೆ, ನಿಜವಾಗಿಯೂ ನಾವು ಈ ಮಣ್ಣಿನಲ್ಲಿ ಹುಟ್ಟಿದ್ರೆ ಆ ಛಲ ಇದ್ರೆ ಬನ್ನಿ, ಇಲ್ಲಾಂದ್ರೆ ಬರಬೇಡಿ. ಇದೇ ನನ್ನ ಲಾಸ್ಟ್ ವಾರ್ನಿಂಗ್. ಯಾಕಂದ್ರೆ ನಾಳೆ ಹೋರಾಟ ಮಾಡಲು ಮಡಿ ಇದೆ. ನಾಳೆ ಸೋತ್ರೆ KPSCಗೆ ನಾವು ಸೀಲ್ ಹೊಡೆದು ಕೊಡ್ತೀವಿ. ನಿಮ್ಮನ್ನು ಒಂದ್ ಕೂರ್ಲಿಕ್ಕೆ ತಗೋಕಾಗಲ್ಲ. ಯಾವ ಕೂರ್ಲಿ ಅಂತ ಅರ್ಥ ಮಾಡಿಕೊಳ್ಳಿ. ನಮಸ್ಕಾರ.